ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನಿಮಗೋಸ್ಕರ NIT ಕರ್ನಾಟಕದಲ್ಲಿ ಹುದ್ದೆ ಒಂದು ಕಾಯ್ತಾ ಇದೆ. ಅದು ಯಾವ ಹುದ್ದೆ, ಅಪ್ಲಿಕೇಶನ್ ಹೇಗೆ ಹಾಕ್ಕೋಬೇಕು, ಸ್ಯಾಲ್ರಿ ಏನಿದೆ, ವಯೋಮಿತಿ ಎಷ್ಟಿರಬೇಕು, ಇದೆಲ್ಲ ತಿಳ್ಕೊಬೇಕಲ್ವಾ? ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಪ್ರತಿದಿನನೂ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ಕೊಬಿಡ್ಬೋದು ಅಲ್ವಾ? ವಿಡಿಯೋ ಶುರು ಮಾಡೋಣ, ಇನ್ನೇನಕ್ಕೆ ತಡ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ NIT ಅಂತ ಏನು ಹೇಳ್ತೀವಲ್ಲ, ಅವರು ಸೂರತ್ ಕಲ್ನಲ್ಲಿ ಹುದ್ದೆಗಳಿಗೆ ಅರ್ಜಿಯ ಕರೆದಿರ್ತಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಹೈಲಿ ಸ್ಕಿಲ್ಡ್ ಮ್ಯಾನ್ ಪವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. 3 ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ ನೋಡೋದಾದ್ರೆ 25,000 ರೂಪಾಯಿ ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ವಯೋಮಿತಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಮಿನಿಮಮ್ ನಿಮಗೆ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 30 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು, 18ರಿಂದ 30 ವರ್ಷ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಸಂದರ್ಶನ. ಇದೆರಡನ್ನೂ ಪಾಸ್ ಮಾಡಿದ್ರೆ ನಿಮಗೆ ಜಾಬ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅನ್ನೋದರ ವಿವರನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಆಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಆಫ್ಲೈನ್ ಅಂದರೆ ಏನು ಅಂತ ನೀವು ಕೇಳಬಹುದು. ಆಫ್ಲೈನ್ ಅಂದರೆ ನೀವು ಅಪ್ಲಿಕೇಶನ್ ಫಾರಮ್ನ ಪ್ರಿಂಟ್ಔಟ್ ತಗೊಂಡು ಅದರಲ್ಲಿ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ ಆಮೇಲೆ ಈ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಫಿಲಪ್ ಮಾಡೋದಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ಓದೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. ರಿಜಿಸ್ಟ್ರಾರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ, ಸೂರತ್ಕಲ್, ಮಂಗಳೂರು, ಕರ್ನಾಟಕ, ಇಂಡಿಯಾ 575025. ಇಲ್ಲಿಗೆ 21 ಫೆಬ್ರವರಿ 2025 ನೀವು ತಲುಪಿಸೋ ಥರ ಅಪ್ಲಿಕೇಶನ್ ತಲುಪೋ ಥರ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಈ ಜಾಬ್ ನಿಮಗೆ ಪಕ್ಕಾ ಸಿಗುತ್ತೆ. ಯಾವ್ಯಾವ ಸ್ಟೆಪ್ಸು ಅಂತ ಹೇಳಿದ್ರೆ ಮುಂಚೆನೇ ಹೇಳಿದಾಗ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣ ಓದ್ಕೊಳ್ಳಿ, ಎಲ್ಲ ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮ್ಮನ್ನು ಕಮ್ಯುನಿಕೇಟ್ ಅದರ ಮುಖಾಂತರನೇ ಮಾಡ್ತಾರೆ. ನೀವು ಜಾಬ್ ಸೆಲೆಕ್ಟ್ ಆದರೆ ಇಂಟರ್ವ್ಯೂ ಕರಿಬೇಕಲ್ವಾ, ಸೊ ಮೊಬೈಲ್ ನಂಬರ್, ಇಮೇಲ್ ID ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್. ನೆಕ್ಸ್ಟ್ ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಸರ್ಟಿಫಿಕೇಟ್ಸು ಮತ್ತು ಮಾರ್ಕ್ಸ್ ಕಾರ್ಡ್ನ ರೆಡಿ ಇಟ್ಕೊಳ್ಳಿ. ಮತ್ತು ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ನ ಫೋಟೋಗ್ರಾಫ್ ಬೇಕು. ರೆಸ್ಯೂಮೆ ಇಟ್ಕೊಂಡಿರಿ, ಇದರಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಿ, ಇಲ್ಲ ಅಂದರೆ ಬೇರೆ ಜಾಬ್ಗಳಿಗೆ ಉಪಯೋಗ ಆಗೇ ಆಗುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ನ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಫಾರಮ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ನೆಕ್ಸ್ಟು ಅಪ್ಲಿಕೇಶನ್ ಫಿಲಪ್ ಆದಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಮುಂಚೆ ತಿಳಿಸ್ಕೊಟ್ನಲ್ಲ ಅದೇ ಅಡ್ರೆಸ್ ಇದು, ಅಲ್ಲಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. 21 ಫೆಬ್ರವರಿ 2025 ಬೇಕು ಅಂತ ಹೇಳಿದ್ರೆ ಅಡ್ರೆಸ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 6 ಫೆಬ್ರವರಿ 2025, ಕೊನೆಯ ದಿನಾಂಕ 21 ಫೆಬ್ರವರಿ 2025. ನೆಕ್ಸ್ಟು ನಿಮಗೆ ಅಪ್ಲಿಕೇಶನ್ನು ಅವೆಲ್ಲ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಪ್ರತಿದಿನವೂ ಅದರಲ್ಲಿ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗಳಿಗೆಲ್ಲ ಶೇರ್ ಮಾಡಬೇಕು ಅಂದರೆ ವಾಟ್ಸಪ್ ಮುಖಾಂತರ ಈಸಿಯಾಗಿ ಶೇರ್ ಮಾಡ್ಬೋದು. ಚಾನಲ್ನ ಜಾಯಿನ್ ಆಗಿ. ಇವಾಗ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. NITK.ac.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಆಗಿರುತ್ತೆ. ಅಲ್ಲಿಂದ ಹೋಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ಎಲ್ಲ ಜಾಬ್ ಡೀಟೇಲ್ಸ್ನು ತಿಳ್ಕೋಬಹುದು. ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ನು, ಅಪ್ಲಿಕೇಶನ್ ಫಾರಮ್
ಇದೆರಡು ಇದೆಯಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಂ ಎರಡನ್ನೂ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಇವಾಗ ನಾನು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರನ ತಿಳಿಸ್ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಡಿಪ್ಲೊಮೊ BE BTech ಆಗಿರಬೇಕಾಗತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಚಾನಲ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಪ್ರತಿದಿನನೂ ಅಲ್ಲೂ ಕೂಡ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಶೇರ್ ಮಾಡಿ. ನೀವು ಯೂಸ್ ಮಾಡ್ತಾ ಇದ್ರೆ ನೀವು ಕೂಡ ಫಾಲೋ ಮಾಡೋದು ಮರಿಬೇಡಿ. ಇನ್ಸ್ಟಾಗ್ರಾಮ್ನಲ್ಲಿ PR ಅಕಾಡೆಮಿ ಅಂತ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ.